ಆಸ್ಪತ್ರೆ ಭೇಟಿ ಕೊಟ್ಟಿದ್ದೆ ರಾತ್ರಿ. ನಮ್ಮ ವಿಧಾನಸಭಾ ಕ್ಷೇತ್ರದ ಗಿರಿ ವೆಂಕಟೇಶ್ವರ ಸ್ವರ್ಗೀಯ ಅಲ್ಲಿ ಹೋದ ಕುಟುಂಬದ ಆಕ್ರೋಶ ಮತ್ತೆ ಅಲ್ಲಿ ಪಾಲ್ಗೊಂಡ ಅವರ ನೆಂಟರಸ್ಥರ ಸಿಟ್ಟು ಮುಗಿಲು ಮುಟ್ಟಿತ್ತು. ಸೋಷಿಯಲ್ ವೆಲ್ಫೇರ್ ಅಧಿಕಾರಿಗಳಾಗಿದ್ದರು. ಮತ್ತೆ ನಾನು ಅಷ್ಟೇ ಹೇಳಿದೆ, ಈ ಕಡೆ ನಮ್ಮ ಖೂಬಾ ಸಾಹೇಬ್ರು ಹೇಳ್ದಂಗೆ ಆ ಮೃತನ ಕುಟುಂಬಕ್ಕೆ 1 ಕೋಟಿ ಸರ್ಕಾರದಿಂದ ಪರಿಹಾರ ಕೊಡಬೇಕು. ಒಂದವ್ರ ಕುಟುಂಬದಲ್ಲಿ ಉದ್ಯೋಗ ಈಗ ಔಟ್ಸೋರ್ಸ್ಲಿಂದ ಕೊಟ್ಟು ಮುಂದೆ ಅದಕ್ಕೆ ಸರ್ಕಾರದಿಂದ ಪರ್ಮನೆಂಟ್ ಮಾಡ್ಬೇಕಂತ ಇದು ನಮ್ಮ ಬೇಡಿಕೆ ರಾತ್ರಿನೂ ಇತ್ತು, ಈಗನೂ ಅದ. ಮತ್ತೆ ಬಾಬಾ ಸಾಹೇಬ್ರ ಸಂವಿಧಾನ ಏನಿದೆ ಅದರಲ್ಲಿ 2 ಎಕರೆ ಜಮೀನು ಕೊಟ್ಟೆ ಕೊಡ್ತಾರೆ. ಯಾವುದೇ ಇಂಥ SC ST ಸಮಾಜಕ್ಕೆ ಅನ್ಯಾಯ ಆದರೆ ಕೊಡ್ಲೇಬೇಕು ಅವರು. ಮತ್ತೆ ಜಿಲ್ಲೆಯಲ್ಲಿ ಮೊನ್ನೆ ದಾವಣಗೆರೆಯಾದಂತ ಬಸವೇಶ್ವರ ಪುತ್ಥಳಿಗೆ ಕಿಡಿಗೇಡಿಗಳು ವಿಕೃತಿ ಮಾಡೋದಾಗ್ಲಿ, ಇನ್ನಿತರ ಯಾವುದೇ ಜಿಲ್ಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರಾಗ್ಲಿ ಬೇರೆ ಬೇರೆ, ಯಾಕಂದ್ರೆ 12ನೇ ಶತಮಾನ ಪರಿವರ್ತನೆ ಮಾಡಿದ್ರು, 20ನೇ ಶತಮಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ತರ ನಮ್ಮ ಖೂಬಾ ಸಾಹೇಬ್ ಹೇಳ್ದಂಗೆ ಅಂದಾಗೆ ಜನ ಹೆದರ್ತಾರೆ. ಮತ್ತೆ ಬೇರೆ ಬೇರೆ ಚಟುವಟಿಕೆ ಮಾಡೋರು ಕೂಡ ಹೆದರ್ತಾರೆ. ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ತಾನೇ ಇದರ ನೈತಿಕ ಹೊಣೆ ಹೊತ್ತು, ಯಾಕೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಜಿಲ್ಲಾ ಉಸ್ತುವಾರಿ ಸಚಿವರ ಅದೊಂದು ಜವಾಬ್ದಾರಿ ಇರ್ತದೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಮತ್ತೆ ಈ ಒಂದು ಕೇಸ್ ಉನ್ನತ ಮಟ್ಟ ತನಿಖೆಯಾಗಿ ಶಿಕ್ಷೆ ಆಗಬೇಕು. ಈ ತರ ಮತ್ತೆ ಮುಂದೆ ಯಾರು ಇಂಥ ದುಶ್ಚರ್ಚೆ ಮಾಡಲಾರ್ದೇನೆ ಒಂದು ಎಚ್ಚರಿಕೆಲೆಂದು ಇರ್ತಾರೆ ಅಂತ ಹೇಳಕ್ ಇಚ್ಛಪಡ್ತೀನಿ. ಮತ್ತೆ ಇನ್ನೊಬ್ಬ ಶಿವಕುಮಾರ್ ಗಿರಿ ವೆಂಕಟೇಶ್ ಒಬ್ಬ ನಮ್ಮ ದಲಿತ ಸಮಾಜಕ್ಕೆ ಸೇರಿದ ಯುವಕ. ಶಿವಕುಮಾರ್ ವೀರೇಶ್ವರ ಲಿಂಗಾಯತ ಸಮಾಜಕ್ಕೆ ಸೇರಿದಂತ ಒಬ್ಬ ಯುವಕ. ಅವನು ಕೂಡ ಹೈದರಾಬಾದ್ ಆಸ್ಪತ್ರೆಯಲ್ಲಿ ಔಟ್ ಆಫ್ ಡೇಂಜರ್ ಅಂತ ನಿನ್ನೆ ಮಾತಾಡಿದಾಗ ಅವ್ರ ಸಂಬಂಧಿಕರು ಹೇಳಿದ್ರು. ಭಗವಂತನಂತ ಪ್ರಾರ್ಥನೆ ಮಾಡ್ತೀನಿ ಅವನು ಬೇಗ ಗುಣಮುಖವಾಗಿ ಬೀದರ್ಗೆ ಬರಲಿ ಅಂತ. ಸರ್ಕಾರ ಏನು ದಿಟ್ಟ ಕ್ರಮ ತಗೊಂಡು ಇಂಥ ಸಮಾಜಘಾತಿ ಶಕ್ತಿಗೆ ಮಟ್ಟ ಹಾಕಂತ ಪ್ರಯತ್ನ, ಕಠಿಣವಾದ ಕ್ರಮ ತಗೋಬಂದು ಹೇಳ್ತೀನಿ. ಅದೇ ತರ ಮೊನ್ನೆ ಜೇವರ್ಗಿಲಾದಂತ ಒಬ್ಬ ವೀರೇಶ್ವರ ಲಿಂಗಾಯತ ಕುಟುಂಬ ಸೇರಿದಂತ ವಿದ್ಯಾರ್ಥಿನಿ ಕೂಡ ಕೊಟ್ಟಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ಪಾಪ, ಅಂತವರಿಗೆ ಕೂಡ ಕಠಿಣ ಶಿಕ್ಷೆ ಆಗಬೇಕು. ಮತ್ತೆ ಇವಾಗ ಗುಳೇಗುಡ್ಡಲ್ಲಿ ನಿನ್ನೆ